ನಮಸ್ಕಾರ, ಚಿಟ್ಟೆ ಹೆಜ್ಜೆಗೆ ಸ್ವಾಗತ. ತ್ರಿವಿಕ್ರಮ್ ಹಾಗೂ ರಜತ್ ಈ ಇಬ್ಬರು ಸ್ಪರ್ಧಿಗಳಲ್ಲಿ ಹೆಚ್ಚು ಕಿಚ್ಚನ ಚಪ್ಪಾಳೆ, ಉತ್ತಮ ಹಾಗೂ ಹೆಚ್ಚು ಬಾರಿ ಜೈಲಿಗೆ ಹೋದವರು ಯಾರು? ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ. ಇವರಿಬ್ಬರಿಗೂ ಒಂದು ಬಾರಿಯೂ ಸಹ ಕಿಚ್ಚನ ಮೆಚ್ಚುಗೆಯ ಚಪ್ಪಾಳೆ ಸಿಕ್ಕಿಲ್ಲ. ಉತ್ತಮ. ಇವರಿಬ್ಬರಿಗೂ ಸಹ ಒಂದೊಂದು ಬಾರಿ ಉತ್ತಮ ಮೆಡಲ್ ಸಿಕ್ಕಿದೆ. ಕ್ಯಾಪ್ಟನ್. ಇವರಿಬ್ಬರು ಸಹ 5 ಬಾರಿ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಭಾಗಿಯಾಗಿದ್ದರು. ತ್ರಿವಿಕ್ರಮ್ ರವರು 2 ಬಾರಿ ಕ್ಯಾಪ್ಟನ್ ಆದರೆ ರಜತ್ ರವರು 1 ಬಾರಿ ಮಾತ್ರ ಕ್ಯಾಪ್ಟನ್ ಆಗಿದ್ದರು. ಕಳಪೆ. ಇವರಿಬ್ಬರು ಸಹ ಒಂದೊಂದು ಸಲ ಕಳಪೆ ಪಡೆದು ಜೈಲಿಗೆ ಹೋಗಿದ್ದರು. ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್. 16 ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ತ್ರಿವಿಕ್ರಮ್ ರವರು 8 ಬಾರಿ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು. ಆದರೆ ಡೈರೆಕ್ಟ್ ನಾಮಿನೇಟ್ 1 ಬಾರಿಯೂ ಕೂಡ ಆಗಿಲ್ಲ. 9 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದ ರಜತ್ ರವರು 3 ಬಾರಿ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು. ಆದರೆ ಇವರು ಕೂಡ ಡೈರೆಕ್ಟ್ ನಾಮಿನೇಷನ್ ಆಗಿಲ್ಲ. ಇನ್ನು 16ನೇ ವಾರ ಇವರಿಬ್ಬರು ನಾಮಿನೇಷನ್ ನಿಂದ ಸೇಫ್ ಆಗಿ ಫಿನಾಲೆ ವಾರಕ್ಕೆ ಹೋಗುತ್ತಾರಾ ಇಲ್ಲವಾ ಅಂತ ಕಾದು ನೋಡಬೇಕಾಗಿದೆ. ಇವರಿಬ್ಬರಲ್ಲಿ ಯಾರು ಫಿನಾಲೆಗೆ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಿಟ್ಟೆ ಹೆಜ್ಜೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.